ಪಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಏನು ಜನ ಏನ್ ಮಾಡಿದ್ದಾರೆ? ನನ್ನ ಜನರು. ಯಾರ ಜನರು? ನನ್ನ ಜನರು. ನನ್ನ ಜನರು ಜೀವ ಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. 91ನೇ ಕೀರ್ತನೆ 1ನೇ ವಚನ ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿದ್ದಾರೆ. ಆಮೆನ್. ಯಾರ ಮೊರೆ ಹೋಗಿದವರು, ಯಾರನ್ನ ನಂಬಿದವರು, ಯಾರ ಬಳಿಗೆ ಬಂದವರು, ಯಾರನ್ನ ಆರಾಧನೆ ಮಾಡೋರು, ಯಾರನ್ನ ಮಹಿಮೆ ಪಡಿಸೋರು, ಯಾರ ಮಾತನ್ನ ಕೇಳೋರು? ಸರ್ವಶಕ್ತನಾದ ಪರಾತ್ಪರನಾದ ದೇವರ ಮಾತು. ಆಮೆನ್. ದೇವರ ಮಕ್ಕಳೇ, ನೀವು ದೇವರ ಮಾತನ್ನ ಕೇಳಿ ಅದನ್ನು ಅನುಸರಿಸಿ ನಡ್ಕೊಳ್ಳೋದಾದ್ರೆ ಸುರಕ್ಷಿತರಾಗಿರುತ್ತೆ. ಆಮೆನ್. ಹಲ್ಲೆಲೂಯಾ. ಸುರಕ್ಷಿತವಾಗಿ ಇರಬೇಕಾದ್ರೆ ದೇವರ ಮಾತನ್ನ ಆಲಿಸಿ. ಹಲ್ಲೆಲೂಯಾ. ಜನರಿಗೆ ಸಮಾಧಾನನೇ ಇಲ್ಲ. ಕೆಳಗೆ ಕುಂತರು ಸಮಾಧಾನ ಇಲ್ಲ, ಕುರ್ಚಿ ಮೇಲೆ ಕುಂತರು ಸಮಾಧಾನ ಇಲ್ಲ, ಸೋಫಾ ಮೇಲೆ ಕುಂತರು ಸಮಾಧಾನ ಇಲ್ಲ, ಮನೆ ಮೇಲೆ ಕುಂತರು ಸಮಾಧಾನ ಇಲ್ಲ, ಹೊಲಕ್ಕೆ ಹೋದ್ರು ಸಮಾಧಾನ ಇಲ್ಲ, ಮನೆಯಾಗಿದ್ರು ಸಮಾಧಾನ ಇಲ್ಲ, ಬಿರಿಯಾನಿ ತಿಂದ್ರು ಸಮಾಧಾನ ಇಲ್ಲ, ಅನ್ನ ಗಂಜಿ ಕುಡಿದ್ರು ಸಮಾಧಾನ. First Corinthians chapter 14 verse 32 ಓದ್ಬೋದಾ? 1 ಕೊರಿಂಥಿ 14:32. ನೀವೆಲ್ಲರೂ ಒಬ್ಬೊಬ್ಬರಾಗಿ 14:32 ನೋಡ್ರಿ, ಪ್ರವಾದಿಗಳ ಆತ್ಮಗಳು ಪ್ರವಾದಿಗಳ ಸ್ವಾಧೀನದಲ್ಲಿದೆ. ದೇವರ ಸೇವಕರ ಆತ್ಮಗಳು ನಿಮ್ಮ ಸ್ವಾಧೀನದಲ್ಲಿಲ್ಲ, ಅವರ ಸ್ವಾಧೀನದಲ್ಲಿಯೇ ಇದೆ. ಹಲ್ಲೆಲೂಯಾ. 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 33ನೇ ವಚನ ಕಂಟಿನ್ಯೂ. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಹಲ್ಲೆಲೂಯಾ. ದೇವರು ಯಾವುದಕ್ಕೆ ಕಾರಣ? ಸಮಾಧಾನಕ್ಕೆ ಕಾರಣ. ಆಮೆನ್. ಗಲಿಬಿಲಿಗೆ ಯಾರು ಕಾರಣ? ರೋಗಕ್ಕೆ ಯಾರು ಕಾರಣ? ಬಾಧೆಗೆ ಯಾರು ಕಾರಣ? ಜಗಳಕ್ಕೆ ಯಾರು ಕಾರಣ? ಶೋಧನೆಗೆ ಯಾರು ಕಾರಣ? ಗಲಿಬಿಲಿಗೆ ಸೈತಾನನು ಕಾರಣ ಅಂತ ಇದೆ. ಅಲ್ಲಿ ದೇವಜನರು ಏನ್ ಕಾರಣ? ಹಲ್ಲೆಲೂಯಾ. ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಗಲಿಬಿಲಿಗೆ ಕಾರಣ ಯಾರು? ದೇವರ ಕಾರಣ ಆದ್ಮೇಲೆ ಸೈತಾನ ಕಾರಣ. ದೇವರ ಮಕ್ಕಳು ಯಾರಂತ ಗೊತ್ತಾ ಬ್ರದರ್? 5ನೇ ಅಧ್ಯಾಯ ಹೋಗ್ರಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ ಓದ್ರಿ. ಸ್ವಲ್ಪ 5ನೇ ಅಧ್ಯಾಯ 9ನೇ ವಚನ ಓದ್ರಿ. ಅಂದ್ರೆ ದೇವರ ಮಕ್ಕಳು ಯಾರಂತ? ಸಮಾಧಾನ ಪಡಿಸೋರಿ. ಉರಿಯೋ ಬೆಂಕಿಯೊಳಗೆ ತುಪ್ಪ ಹಾಕೋರಲ್ಲ ದೇವರ ಮಕ್ಕಳು. ದೇವರ ಮಕ್ಕಳು ಸಮಾಧಾನ ಪಡಿಸೋರು. ಅಂದ್ರೆ ಗಲಿಬಿಲಿಗೆ ನೀರು ಕಾರಣ ಅಂದ್ರೆ ನೀ ದೇವರ ಮಗು ಅಲ್ಲ. ಹಲ್ಲೆಲೂಯಾ. ಏನಂದ್ರೆ ಅಲ್ಲಿ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಹಲ್ಲೆಲೂಯಾ. ಕೈಗಳು ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಕೆಲವರಿದ್ದಾರೆ ಮಕ್ಕಳು ಬಹಳ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ, ನನಗೆ ಇಷ್ಟ. ಆಮೆನ್. ಆಮೆನ್. ಸಮಾಧಾನ ಪಡಿಸೋರು ಯಾರು? ಧನ್ಯರು. ಅವರು ಧನ್ಯರಾಗ್ಬಿಟ್ಟಿದ್ದಾರೆ ಅಂದ್ರೆ ದೇವರ ಮಕ್ಕಳಾಗಿದ್ದಾರೆ ಅಂತ. ಯಾರ್ಯಾರು ಧನ್ಯತೆಯ ಪಟ್ಟಿ ಒಳಗಡೆ ಇದ್ದಾರೋ ದೇವರು. ಹಲ್ಲೆಲೂಯಾ. ಸಮಾಧಾನ ಪಡಿಸೋರು ಯಾರ್ರಿ? ಹೋಗಿ ಬರ್ರಿ, ಪ್ರಾರ್ಥನೆ ಮಾಡ್ರಿ, ನನಗೋಸ್ಕರ ಪ್ರೇಯರ್ ಮಾಡ್ರಿ, ದೇವರ ಸೇವೆಗೆ ಸಹಾಯ ಮಾಡ್ರಿ, ದೇವರ ಸೇವೆಗೆ ಸಲ್ಲಿಸ್ರಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ರಿ ಅಂತ ನಿಮಗೆ ಯಾರು ಧೈರ್ಯ ಹೇಳ್ತಾರೋ ಅವರು ದೇವರ ಮಕ್ಕಳು. ಆಮೆನ್. ಹಲ್ಲೆಲೂಯಾ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 43ನೇ ವಚನ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಕಡೆ ನೋಡ್ರಿ. ದೇವರ ಮಾತನ್ನು ಎಲ್ಲಿ ಯೇಸು ಇದ್ದಾನೋ, ಎಲ್ಲಿ ದೇವರಿದ್ದಾನೋ ಅಲ್ಲಿ ನಮಗೆ ಏನಿದೆ? ಬಿಡುಗಡೆ ಇದೆ. ಎಲ್ಲಿ ದೇವರ ಹತ್ತ ಇದೆ ಅಲ್ಲಿ ಬಿಡುಗಡೆ ಇದೆ. ಆಮೆನ್. ನನ್ನ ಬೋಧನೆಗೆ ಕಿವಿ ಕೊಡಲಾರದೆ ಇರುವುದೇ ಕಾರಣ. ನನ್ನ ಬೋಧನೆಗೆ ಕಿವಿ ಕೊಡ್ತಾ ಇಲ್ಲ ನೀವು, ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಇಲ್ಲ, ನಿಮಗೆ ಮಾತು ನಿಮಗೆ ಶಾಸ್ತ್ರ ಆಗ್ತಾ ಇದೆ. ಏನಿದೆ ಗೊತ್ತಾ ಅಮ್ಮ? ಯಾಕೆ ಕೇಳಲ್ಲ ಗೊತ್ತಾ? ಯಾಕೆ ಬೋಧನೆ ಕೇಳಲ್ಲ ಗೊತ್ತಾ? ಸೈತಾನನು ನಿಮ್ಮ ತಂದೆ. ಅವ್ರು ಯಾರ ತಂದೆ? ಯಾರಿಗೆ ಸೈತಾನನು ತಂದೆಯಾಗಿದ್ದಾನೋ ಅವನು ದೇವರ ಮಾತನ್ನು ಕೇಳೋದಿಲ್ಲ. ಅವನು ಗಲಿಬಿಲಿ ಒಳಗಡೆ ಇರ್ತಾನೆ, ಅವನು ಕಳವಳದೊಳಗಿರ್ತಾನೆ, ಅವನು ಲೋಕ
ಪಕ್ಷದಲ್ಲಿ ಇರಬೇಕು. ಆಮೆನ್. ಯೇಸು ನಮ್ಮ ಪಕ್ಕದಲ್ಲಿ ಇರಬೇಕು. ಯೇಸು ನಮ್ಮ ಮನೆಯಲ್ಲಿ ಇರಬೇಕು. ಯೇಸು ನಮ್ಮ ವ್ಯಾಪಾರದಲ್ಲಿ ಇರಬೇಕು. ಯೇಸು ನಮ್ಮ ಹೊಲದಲ್ಲಿ ಇರಬೇಕು. ಅಂದ್ರೆ ಯೇಸು ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ವಿದ್ಯಾಭ್ಯಾಸದಲ್ಲಿ ನೀನು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಯೇಸು ನಿನ್ನ ಪಕ್ಷದಲ್ಲಿ ಇರಬೇಕು. ಆಮೆನ್, 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 ಆಮೆನ್. ಹಲ್ಲೆಲೂಯಾ. ಯೆಶಾಯ 43ನೇ ಅಧ್ಯಾಯದಲ್ಲಿ ನೋಡ್ತೇವೆ. 1, 2, 3 ವಚನ ಹೇಗೆ ಬರೆಯಲ್ಪಟ್ಟಿದೆ ಗೊತ್ತಾ? ಓದ್ರಿ ಯಾರಾದ್ರೂ ಯೆಶಾಯ 43ನೇ ಅಧ್ಯಾಯ. ಯೆಶಾಯ 43ನೇ ಅಧ್ಯಾಯ 1ನೇ ವಚನದಿಂದ ಐಶಾಯ ಚಾಪ್ಟರ್ 43 ವರ್ಸ್ 1 to 2. ಈಗಲಾದರೂ ಏನಂತೆ ಮೊದಲು ಏನಿದೆ? ಈಗ ಹೆಸರಿನ ನಿನಗೆ ಇಷ್ಟ ಬಂದಂತೆ ಡ್ಯಾನ್ಸ್ ಮಾಡಬೇಕು, ಕುಣದೆ. ಹೆಂಗೆ? ದೇವರ ಅಂಗಳದಲ್ಲಿ, ಲೋಕದ ರೀತಿಯಲ್ಲಿ ಕುಣದೆ, ನಿನಗೆ ಇಷ್ಟ ಬಂದ ಕಡೆ ಹೋದೆ, ನಿನಗೆ ಇಷ್ಟ ಬಂದವ್ರ ಕಡೆ ಮಾತಾಡದೆ, ನಿನಗೆ ಇಷ್ಟ ಬಂದ ಹಾಗೆ ನಡ್ಕೊಂಡೆ. ಈಗಲಾದರೂ ಈಗ ನನ್ನನ್ನು ನಂಬ್ಕೊಂಡಿದ್ದೀಯಲ್ಲ, ಈಗ ನನ್ನ ಬಳಿ ಬಂದಿದ್ದೀಯಲ್ಲ, ಈಗ ನಾನೇ ಬೇಕು ಅಂತ ಹೇಳಿದ್ದೀಯಲ್ಲ, ಏಸಪ್ಪ ಬಿಡುಗಡೆ ಮಾಡಪ್ಪ, ನಿನಗೆ ಬಿಟ್ಟು ಏನೂ ಇಲ್ಲಪ್ಪ ಅಂತ ಹೇಳಿದ್ದೀಯಲ್ಲ, ಯಾಕೆ ಆರಾಧನೆ ಬಿಡ್ತೀಯ? ಯೇಸು ಹೇಳ್ತಾ ಇದ್ದಾರೆ ಈಗಲಾದರೂ. ದೇವರು ಹೇಳ್ತಾ ಇದ್ದಾರೆ ಈಗಲಾದರೂ, ಇನ್ಮೇಲಾದ್ರೂ ಬದಲಾಗಲಿ. ಇವತ್ತು ನೀನು ಏನು ಇರುವುದಿಲ್ಲ, ಅದು ಬಹಳ ಉಳಿದಿದೆಯಾ? ನಿನಗೆ ಇವತ್ತು ದೊಡ್ಡ ಸಿಕ್ಕಿದೆ. ವೆರಿ ಗುಡ್. ಆಮೇಲೆ ಏನು ದೊಡ್ಡ ನೋಡಿ, ಅದನ್ನ ಆ ಮಗಳು ಮಾತ್ರ ಮೊದಲು ಚಪ್ಪಾಳೆ ಹಾಕ್ತಿದ್ರು. ಯಾಕೆ? ಇವತ್ತು ದೊಡ್ಡ ದುಡಿಮೆ ನಾವು ಮಾಡಿದ್ದೇವೆ. ಏನು ಗೊತ್ತಾ? ದೇವರನ್ನ ಆರಾಧನೆ ಮಾಡೋದಕ್ಕಿಂತ ದೊಡ್ಡ ದುಡಿಮೆ ಭೂಮಿ ಮೇಲೆ ಯಾವುದಾದ್ರು ಐತೆ? ದೇವರನ್ನ ಸೇವಿಸುವುದಕ್ಕಿಂತ ದೊಡ್ಡ ದುಡಿಮೆ ಭೂಮಿ ಮೇಲೆ ಯಾವುದಾದ್ರು ಐತೆ? ಹಲ್ಲೆಲೂಯಾ. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ ಅಂತ ಮತ್ತಾಯ 6:33 ನೋಡ್ತಾ ಇದ್ದಾರೆ. ಓದಪ್ಪ. ಈಗಲಾದರೂ ಯಾಕೋಬನ ವಂಶವೇ, ಅಂದ್ರೆ ದೇವರ ಮಕ್ಕಳೇ, ದೇವರ ಪ್ರಜೆಗಳೇ, ದೇವರ ಆದುಕೊಂಡವರೇ, ವಿಶ್ವಾಸಿಗಳೇ, ಯೇಸುವಿನ ಶಿಲುಬೆಯ ರಕ್ತದಿಂದ ಬರೆಯಲ್ಪಟ್ಟವರೇ, ಇಸ್ರಾಯೇಲ್ ಸಂತಾನವೇ, ಅಂದ್ರೆ ಪ್ರತ್ಯೇಕಿಸಲ್ಪಟ್ಟ ಮೀಸಲಾದ ಜನಾಂಗವೇ, ನಿನ್ನನ್ನು ಸೃಷ್ಟಿಸಿದವರು ಯಾರು? ದೇವರು ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಭಯಪಡಬೇಡ. ಪಕ್ಕದವರಿಗೆ ಹೇಳ್ರಿ, ಏನ್ ಪಡಬೇಡ? ಏನ್ ಪಡಬೇಡ? ನೀನು ಭಯಪಡಬೇಡ. ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಾನು ನಿನಗೆ ಬಿಡುಗಡೆಯನ್ನು ಕೊಟ್ಟಿದ್ದೇನಲ್ಲ, ನಾನು ನಿನಗೆ ಆರೋಗ್ಯವನ್ನು ಕೊಟ್ಟಿದ್ದೇನಲ್ಲ, ನಾನು ನಿನಗೆ ಅಭಿವೃದ್ಧಿಯನ್ನು ಕೊಟ್ಟಿದ್ದೇನಲ್ಲ, ನಾನು ನಿನಗೆ ಉದ್ಧಾರವನ್ನು ಕೊಟ್ಟಿದ್ದೇನಲ್ಲ. ನಿನ್ನ ಹೆಸರು ಹಿಡಿದು ಕರೆದೆನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ನಿಮಿಷ ಅಲ್ಲ, ದೇವರು ನಿನ್ನ ಬಿಟ್ಟು ಏನಿಲ್ಲ. ಸ್ವಲ್ಪ ದೇವರು ಕೊಟ್ಟ ಮೇಲೆ ಅಯ್ಯೋ ಜನರೇ, ನೀನೇ ನನಗೆಲ್ಲ, ನೀನೇ ನನಗೆಲ್ಲ, ನೀನೇ ನನಗೆಲ್ಲ. ಎಲ್ಲಿ ಹೋಯ್ತು ಮೊದಲಿದ್ದ ನಂಬಿಕೆ? ಅಪ್ಪ ನೀನು ಆರಾಮ್ ಮಾಡ್ಬಿಡು, ನಿನಗೆ ಬಿಟ್ಟು ನಾನು ಬದುಕಲ್ಲ, ನನ್ನ ಜೀವ ಇರೋ ಮಟ್ಟ 1 ವಾರ ನಿನ್ನ ಆಲಯ ತಪ್ಪಿಸಲ್ಲ. ನೀವು ನಂಬದಾಗ ಏನಾದ್ರು, ಸ್ವಾಮಿ ನಾನು ನಿನ್ನ ಮನೆಯಾಗ ಇದು ಪ್ರೇಯರ್ ಮಾಡ್ತೀನಿ, ಕಾಣಿಕೆ ಕೊಟ್ಬಿಡ್ತೀನಿ ಏನಾದ್ರು ಹರಕೆ ಮಾಡ್ಕೊಂಡಿದ್ರೆ, ನಾನು ಹೇಳ್ತೀನಿ ದೇವರಿಗೆ ನಿಮ್ಗೆ ಕಾಣಿಕೆ ಬೇಕಾಗಿಲ್ಲ. ನನ್ನ ದೇವ್ರ ಭಿಕಾರಿ ಅಲ್ಲ, ನನ್ನ ದೇವರು ಬಡವನಲ್ಲ, ದೇವರಿಗೆ ನಿಮ್ಮ ಹಣ ಬೇಕಾಗಿಲ್ಲ. ಹಾಗಾದ್ರೆ ಯಾವ ದೇವರು ಕೊಡ್ರಿ ಅಂತ ಇದ್ದಾರೆ? ನಿಮ್ಮ ಉದ್ಧಾರ. ಆಮೆನ್, ಆಮೆನ್. ಉಂಟು ಮಾಡಿದ ದೇವರಿಗೆ ಕೊಡ್ತಾ ಇದೆಯಾ? ಬಹಳ ಸರಿ ಹೇಳುವಂತ, ನೀ ನನ್ನವಳು, ನೀ ನನ್ನವಳು, ನೀ ನನಗೆ ಸಂಬಂಧಪಟ್ಟವಳು, ನೀನು ಸಮಾಧಾನದಲ್ಲಿರುವವಳು. ಪರಮಗೀತೆಯಲ್ಲಿ ನೋಡ್ತೇವೆ, ಬಂಡೆಯ ಬಿರುಕಿನಲ್ಲಿರುವ ನನ್ನ ಪಾರಿವಾಳವೇ ಅಂತ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಬಹಳ ವರ್ಣನೆಯಿಂದ ನೋಡ್ತಾ ಇದ್ದಾನೆ. ಆಮೆನ್. ಬಹಳ ಅಂದವಾಗಿ ನೋಡ್ತಾ ಇದ್ದಾನೆ, ಬಹಳ ಚಂದವಾಗಿ ನೋಡ್ತಾ ಇದ್ದಾನೆ, ಬಹಳ ರಮಣೀಯವಾಗಿ ನೋಡ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ನೀನು ಜಲರಾಶಿಯನ್ನ ಹಾದು ಹೋಗುವಾಗ, ನೀನು ತೋಡಿ ಮೇಲೆ ಸಮುದ್ರದ ಮೇಲೆ ನಡೆಯುವಾಗ, ನೀನು ನೀರಿನಂತಹ ಪ್ರವಾಹಗಳ
ಏನು? ಕಣ್ಣೀರು. ನದಿಗಳಂದ್ರೆ ಅರ್ಥ ಏನ್ರಿ? ಕಣ್ಣೀರು. ನೀನು ಕಣ್ಣೀರಿನಲ್ಲಿ ನಡೆಯುತ್ತಿರುವಾಗ ನಾನು ನಿನ್ನ ಸಂಗಡ ಇರುವುದರಿಂದ ಅವು ನಿನ್ನನ್ನು ಮುಳುಗಿಸಿಕೊಡ್ರಿ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ನಿನ್ನನ್ನು ಮುಳುಗಿಸುವುದಿಲ್ಲ. ಬೆಂಕಿಯಲ್ಲಿ ನಡೆಯುವಾಗ ನೀನು ಸುಟ್ಟು ಹೋಗುವುದಿಲ್ಲ. ಜ್ವಾಲೆಯು ನಿನ್ನನ್ನು ದಹಿಸದು. ಏಕೆಂದರೆ ಯೆಹೋವನೆಂಬ ನಾನು ನಿನ್ನ ದೇವರು, ಇಸ್ರಾಯೇಲರ ಸರಬಲೆಯ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಅಂತ ಒಳ್ಳೆ ದೇವರನ್ನ ನಂಬಿಕೊಂಡು ಯೇಸುವಿನ ಸನ್ನಿಧಾನದಲ್ಲಿ ನಾನು ಹೇಳ್ಬೇಕು. ಆಮೇಲೆ ಎಲ್ಲ ಕೆಲಸ ಬಿಟ್ಟಾಕ್ರಿ, ನಾನು ದೇವರ ಅಂಗಳದಲ್ಲಿ ನಾನು ಇರಬೇಕು ತೀರ್ಮಾನ ಮಾಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾಟುವಾಗ ಜಲದ ರಾಶಿ ಕಣ್ಣೀರಿನ ಹಾದಿಯಲ್ಲಿ ಇರುವಾಗ ಆ ಕಣ್ಣೀರು ನಿನ್ನನ್ನು ನಾಶ ಮಾಡಕ್ಕಾಗಲ್ಲ. ಉದ್ಧಾರ ಮಾಡುವ ದೇವರು ನಿನ್ನ ಪಕ್ಷದಲ್ಲಿ ಇರ್ತಾರೆ. ಅವನು ನಿನಗೇನು ಮಾಡಕ್ಕಾಗಲ್ಲ. ಯಾವಾಗ ಗೊತ್ತಾ? ನೀನು ದೇವರ ಒಳಗಡೆ ನಂಬಿಗಸ್ತನಾಗಿ ಇರುವಾಗ. ಆಮೇಲೆ ಎರಡನೇ ದಿನತೆ ನೀನು ಬೆಂಕಿಯಲ್ಲಿ ನಡೆಯುವಾಗ ಸುಟ್ಟು ಹೋಗುವುದಿಲ್ಲ. ಆಮೇಲೆ ಬೆಂಕಿಯಂತ ಕಷ್ಟಗಳು, ಚುಚ್ಚುಮಾತುಗಳು, ಅವಮಾನ, ನಿಂದನೆ, ಹಾಸ್ಯ, ಗೇಲಿ ಇವುಗಳು ನಿನಗೆ ವಿರೋಧವಾಗಿ ಸಾವಿರಾರು ಬರ್ಬೋದು. ಕೀರ್ತನೆ 34:19 ಹೇಳುವಾಗ ನೀತಿವಂತನಿಗೆ ವಿರೋಧವಾಗಿ ಬರ್ತಕ್ಕಂಥ ಕಷ್ಟಗಳು, ಬಾಧೆಗಳು, ಶೋಧನೆಗಳು ಹೇಳ ಬಹಳ, ಮೋರ್ ಅಂಡ್ ಮೋರ್. ಬಟ್ ಅವು ಯಾವುದು ನಿನ್ನನ್ನು ಕುಗ್ಗಿಸಲಿಕ್ಕೆ ಸಾಧ್ಯವೇ? ಸಾಧ್ಯವೇ ಎಂತ ಪರಿಸ್ಥಿತಿ ಬಂದ್ರು ನಾವು ಬಿದ್ದು ಹೋಗಿ ಸಾಧ್ಯ ಇಲ್ಲ. ಆಮೇಲೆ ಯೇಸು ಸ್ವಾಮಿಯ ಬಳಿಯಲ್ಲಿ ಇರೋಣ, ಯೇಸು ಸ್ವಾಮಿಯ ನೆರಳಿನಲ್ಲಿ ಇರೋಣ. ಪ್ರಾರ್ಥನೆ ಮಾಡುವುದಂದ್ರೆ ಏನು? ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನದಲ್ಲಿ ನೋಡ್ತೇವೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯವೇ ದೇವರ. ಆಮೇಲೆ ಆ ವಾಕ್ಯವೆಂಬುವನು ಪ್ರತಿ ಮನುಷ್ಯರಿಗೆ ಬೆಳಕಾಗಿದ್ದನು. ಹಲ್ಲೆಲೂಯಾ. ಯಾರನ್ನ ಆರಾಧನೆ ಮಾಡಿ ಏನ್ ಕೇಳ್ತಾ ಇದ್ದೀರಾ? ದೇವರನ್ನ ಕೇಳ್ತಾ ಇದ್ದೀರಾ. ವಾಕ್ಯ ಅಂದ್ರೆ ದೇವರು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಳುಗಿಸೋದಿಲ್ಲ, ಸುಟ್ಟು ಹೋಗೋದಿಲ್ಲ. ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಯಾವನ ಬಂದು ನಿಮ್ಮ ಮನೆಯಲ್ಲಿ ಏನೋ ಹೇಳಿದಾನಂದ್ರೆ ಅದು ಯಾವುದು ಯೇಸುವಿನ ನಾಮದಲ್ಲಿ ಅವನ ಕಾರ್ಯಗಳು ಯಾವುದು ನಡೆಯಲ್ಲ. ಆಮೇಲೆ ನೀವು ಇದ್ದಿರುವಾಗ ಕುಂತಿರುವಾಗ ದೇವರಿಗೆ ವಿರುದ್ಧವಾಗಿ, ಸೇವೆಗೆ, ಸಭೆಗೆ ವಿರುದ್ಧವಾಗಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಯೇಸುವಿನ ನಾಮದಲ್ಲಿ ಅವರು ನಾಶವಾಗಿ ಲಯವಾಗಿ ಹೋಗ್ತಾನೆ. ನಮ್ಮ ದೇವರು ನಮಗೆ ನಿರ್ದೇಶನವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತೀನಿ, ಮನೆಗೆ ಬಂದವರು ಜಾಗ್ರತೆಯಿಂದ ಇರಲಿ, ಯಾವುದಕ್ಕೂ ಸೋತು ಹೋಗ್ಬೇಡ್ರಿ. ಹಲ್ಲೆಲೂಯಾ. ಸಮಾಧಾನ ಪಡಿಸೋದು ಯಾರು? ಚಪ್ಪಾಳೆ ಕೊಡಿ ಭಾಗ್ಯಾಗೆ. ಅದಕ್ಕೆ ಹೇಳ್ತೀನಿ, ಶುಕ್ರವಾರ ಹೇಳಿದ್ರೆ ವಾಕ್ಯ ಹಿಡಿದು ಪ್ರೇಯರ್ ಮಾಡ್ರಿ. ಸಮಾಧಾನ ಪಡಿಸೋದು ಯಾರನ್ನ? ದೇವರ ಮಕ್ಕಳು. ಆಲ್ರೆಡಿ ದೇವರು ಸಮಾಧಾನ ಕೊಟ್ಬಿಟ್ಟಿದ್ದಾರೆ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ, ನನ್ನೊಳಗಿರುವ ಸಮಾಧಾನ, ನನ್ನೊಳಗಿರುವ ಶಾಂತಿ ನಿಮಗೆ ಕೊಡ್ತೇನೆ. ಆಮೇಲೆ ಕೊಟ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅವ್ರು ಕೊಟ್ಬಿಟ್ಟಿದ್ದಾರೆ. ನಾವು ಹೊಂದ್ಕೋಬೇಕು. ಮೊದಲು ಕಿರಾಣಿ ಅಂಗಡಿಯವನು ಎಲ್ಲಾ ಸಾಮಾನು ರೈತರು ಬೆಳೀತಾರೆ, ಫ್ಯಾಕ್ಟರಿಗಳು ತಯಾರು ಮಾಡ್ತಾರೆ, ಬಂದು ಮಾರ್ತಾರೆ. ಹೌದಾ ಬ್ರದರ್? ಈಗ ನಾವೇನ್ ಮಾಡ್ಬೇಕು? ಅದನ್ನ ಕೊಂಡ್ಕೋಬೇಕು. ಸಮಾಧಾನ ಪಡಿಸುವವರು ದೇವರ ಮಕ್ಕಳು. ಪಡಿಸಿದ್ರೆ ಯಾರಿಗಾದ್ರೂ ಸಮಾಧಾನ? ಒಳಗಿರ್ತಾರೆ ಅವರು. ಅವರು ದೇವರ ಮಾತನ್ನ ಕೇಳೋದಿಲ್ಲ. ಅದಕ್ಕೆ ಹೇಳಿದಲ್ಲಿ ಯೋಹಾನ ಸುವಾರ್ತೆ 8:43ನೇ ವಚನ, ನನ್ನ ಬೋಧನೆಗೆ ಕಿವಿಗೊಡಲಾರದ ಕಾರಣ ಯಾಕೆ ಕೇಳಲ್ಲ ಅಂದ್ರೆ ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ಪರೀಕ್ಷೆಗಳನ್ನೇ ನಡೆಸಬೇಕೆಂದಿದ್ದೀರಿ.
ಇರುವುದು ಯಾಕೆ? ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ. ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ. 49ನೇ ವಚನ, ನಾನು ದೆವ್ವ ಹಿಡಿದವನಲ್ಲ, ನನ್ನ ತಂದೆಯನ್ನು ಸನ್ಮಾನಿಸುವವನಾಗಿದ್ದೇನೆ. ಆದರೂ ನೀವು ನನ್ನನ್ನು ಅವಮಾನಪಡಿಸುತ್ತೀರಿ. ನನಗೆ ಮಾನ ಬರಬೇಕೆಂದು ನಾನು ಅಪೇಕ್ಷಿಸುವುದಿಲ್ಲ. ನನಗೆ ಮಾನ ಬರಬೇಕೆಂದು ಅಪೇಕ್ಷಿಸುವವನು ಒಬ್ಬನಿದ್ದಾನೆ, ಆತನೇ ನ್ಯಾಯ ತೀರಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಮಾನ ಬರಬೇಕೆಂದು ನಾನು ಅಪೇಕ್ಷಿಸುವುದಿಲ್ಲ. ನನಗೆ ಮಾನ ಬರುವಂತೆ ಮಾಡುವ ಒಬ್ಬ ತಂದೆ ಇದ್ದಾನೆ. ಆತನು ಯಾರು? ಆತನೇ ನ್ಯಾಯ ತೀರಿಸುವ ದೇವರು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯಾಕೆ ನೀವು ನನ್ನ ಮಾತು ಕೇಳಲ್ಲ ಗೊತ್ತಾ? ಯೇಸು ಸ್ವಾಮಿ ಹೇಳ್ತಾರೆ, ಯಾಕೆ ನೀವು ನನ್ನ ಮಾತು ಕೇಳಲ್ಲ? ನಿಮ್ಮಪ್ಪ ಸೈತಾನ ಆಗಿದ್ದಾನೆ. ನೀವು ಅವನೇ ಹುಡುಗರಾಗಿದ್ದಾರೆ, ನನ್ನ ಮಾತು ಕೇಳಲ್ಲ. ನನ್ನ ಮಾತು ಕೇಳುವವನು ನನ್ನ ಮಗ ಆಗಿದ್ದಾನೆ, ನನ್ನ ಮಗಳಾಗಿದ್ದಾರೆ. ಅವಳು ಸಮಾಧಾನ ಹೊಂದಿದವಳು, ನೆಮ್ಮದಿ ಹೊಂದಿದವಳು, ನೆಮ್ಮದಿಯಿಂದ ಜೀವನ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ, ಒಂದು ವಾರ ಬಿಡಲ್ಲಪ್ಪ, ನನಗೆ ವಾಸಿ ಮಾಡಿಬಿಡು, ನನಗೆ ಬಿಡುಗಡೆ ಮಾಡಿಬಿಡು, ನನ್ನ ಕೆಲಸ ಸಕ್ಸಸ್ ಮಾಡಿಬಿಡು. ಹೇಳಿದವರು ಯಾರು? ನಾನ? ಈಗ ಬಿಡ್ತಾ ಇರೋರು ಯಾರು? ಅಂದ್ರೆ ನೀವು ಯಾರಿಗೆ ಸಂಬಂಧಪಟ್ಟವರು? ಇನ್ಮೇಲೆ ಆದರೂ ನನ್ನ ದೇವರಿಗೋಸ್ಕರ ನಾನು ಬದುಕಬೇಕು ಅನ್ನೋ ತೀರ್ಮಾನ ಮಾಡಿದ್ರೆ ಅಲ್ವಾ?